NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕಲಕೇರಿ ಸುದ್ದಿ. ಶ್ರೀ ಬಸವ ಜಯಂತಿಯ ಕಲಕೇರಿ ಗ್ರಾಮಸ್ಥರು ಗ್ರಾಮದ ಎಲ್ಲಾ ರೈತ ಬಾಂಧವರು ಕೂಡಿಕೊಂಡು ಎತ್ತುಗಳನ್ನ ಮೆರವಣಿಗೆ ನಡೆಯಿತು. ಗ್ರಾಮದ ಎಲ್ಲಾ ಹಿರಿಯರು ಪಾಲ್ಗೊಂಡಿದ್ದರು. ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಅದ್ದೂರಿಯಿಂದ ಎತ್ತುಗಳನ್ನ ಮೆರವಣಿಗೆ ಮಾಡುತ್ತಾ ಶ್ರೀ ವೀರಗಟ್ಟೆ ಮಡಿವಾಳೇಶ್ವರ ದೇವಸ್ಥಾನದವರೆಗೂ ಊರೊಳಗೆ ಮೆರವಣಿಗೆ ಅದ್ದೂರಿಯಾಗಿ ನಡೆದಿದೆ. ಈ ಸಂದರ್ಭದಲ್ಲಿ ಕಲಕೇರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸುಧಾಕರ್ ಅಡಿಕೆ ಇವರು ಪ್ರತಿ ವರ್ಷದಂತೆ ಈ ವರ್ಷ ಹೆಚ್ಚಿನ ಎತ್ತುಗಳ ಸಂಖ್ಯೆಯಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಿತು. ನಮ್ಮ ಗ್ರಾಮದ ಎಲ್ಲಾ ರೈತ ಬಾಂಧವರು ಪಾಲ್ಗೊಂಡು ಬಸವ ಜಯಂತಿ ಎತ್ತುಗಳು ಮೆರವಣಿಗೆ ಮುಖಾಂತರ ಅದ್ದೂರಿ ಮೆರವಣಿಗೆ ನಡೆಯಿತು. ಪರಮಾತ್ಮ ಗಣೇಶ್ ಮಠ್, ಗಿರೀಶ್ ಹೆಗ್ಗಣದೊಡ್ಡಿ, ಬಸಪ್ಪ ಬೈಜ್ವಾ ಅನೇಕ ರೈತ ಬಾಂಧವರು ಪಾಲ್ಗೊಂಡಿದ್ದರು. ಜಿಲ್ಲಾ ವರದಿಗಾರರು ಮೈದೂರ್ ಆಶಾ ಮಂದೂರು. ನೋಡ್ರಿ ಅಲಿಗರಂಜರ್ ಅಲಿಗರಂಜರ್ ಬಾರಿಸ್ಬೇಡ ಸುಮ್ಮನಿಂದ್ರಿ ಬಾರಿಸ್ಬೇಡ ಸುಮ್ಮನಿಂದ್ರ ಹಾರಾಡ್ತಾವ ಅಟ್ಟೆ ನಿಂತು ಬಿಡ್ತಾರೆ. ಪ್ರತಿ ವರ್ಷ ಬಸವ ಜಯಂತಿ ಬಹಳಷ್ಟು ಅದ್ದೂರಿಯಿಂದ ನಮ್ಮ ಗ್ರಾಮದ ರೈತ ಬಾಂಧವರು ಆಚರಿಸ್ತಿದ್ದಾರೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಎತ್ತುಗಳ ಸಂಖ್ಯೆ ಒಂದು ಏನು ತುಂಬ ಕಡಿಮೆ ಆಗ್ತಾ ಇದೆ. ಅದನ್ನು ಮತ್ತೊಳ್ಳಿ ಹೆಚ್ಚಾಗಬೇಕಾಗಿದೆ. ಹೀಗಾಗಿ ನಮ್ಮ ಊರೊಳಗೆ ಮೊದಲೆಲ್ಲ ಸಾಕಷ್ಟು ರೈತರ ಸಂಖ್ಯೆ ಜಾಸ್ತಿ ಇತ್ತು. ಇವತ್ತು ಸಂಖ್ಯೆ ಭಾಳ ಕಡಿಮೆ ಆಗೈತಿ. ಆ ಒಂದು ಸಂಖ್ಯೆ ಜಾಸ್ತಿ ಆಗಬೇಕಾದ್ರೆ ಇಲ್ಲಿ ರೈತ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಈ ಒಂದು ದನಕರುಗಳನ್ನು ಸಾಕೋದ್ರ ಜೊತೆಗೆ ಒಂದು ಬಸವ ಜಯಂತಿ ಒಳಗೆ ಏನು ನೀವು ಮೆರವಣಿಗೆಯಲ್ಲಿರುವಂಥ ಎತ್ತುಗಳನ್ನು ಇವತ್ತು ಪ್ರದರ್ಶನ ಮಾಡಿದ್ರಿ. ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಒಂದು ದನಕರುಗಳನ್ನು ಸಾಕೋದ್ರ ಜೊತೆಗೆ ಈ ಒಂದು ರೈತರ ಸಂಖ್ಯೆ ಈ ಭಾಗದಲ್ಲಿ ಹೆಚ್ಚಾಗಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಬಸವ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ ಎಲ್ಲ ರೈತ ಬಾಂಧವರು ಈ ಉತ್ಸವದಲ್ಲಿ ಭಾಗವಹಿಸಿ ಮುಂದೆ ಬಸವಣ್ಣನ ಈ ಒಂದು ಜಯಂತಿಯಂದು ಮುಂದೆ ಒಳ್ಳೆ ರೀತಿ ಮಳೆ ಆಗಿ ಉತ್ತಮ ರಾಸುಗಳು ತಾವು ಸಾಕೋದ್ರ ಜೊತೆಗೆ ಈ ಭಾಗದಲ್ಲಿ ಉತ್ತಮ ಮಳೆ ಬೆಳೆ ಆಗಿ ರೈತರ ಒಂದು ಮುಖದಲ್ಲಿ ಮಂದಹಾಸ ಮೂಡುವಲ್ಲಿ ಒಂದು ನಮ್ಮ ಭಾಗದ ರೈತರು ಆಗಲಿ ಅನ್ನುವಂಥದ್ದು ಸದಾಶಯದೊಂದಿಗೆ ಮತ್ತೊಮ್ಮೆ ಬಸವ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.